ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ಕವಿತಾ ಆ್ಯಂಡ್ ವೆಲ್ಕಮ್ ಟು ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್. ತುಂಬ ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥ ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಹೇಗೆ ಮಾಡೋದಂತ ನೋಡೋಣವಾ. ನಾನು ಇದಕ್ಕೊಂದು ಬಾಣಲಿ ತೊಗೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಆಯಿಲು, 2 ಈರುಳ್ಳಿ, 1 ಕ್ಯಾರೆಟು ಮತ್ತು ಸ್ವಲ್ಪ ಕ್ಯಾಬೇಜ್ ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ. ಇದಿಷ್ಟು ನಾವು 1 ಬೈ 1 ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇವು ಡ್ರೈ ಆಗಿ ರೋಸ್ಟ್ ಆಗುತ್ತೆ. ತರಕಾರಿಯಲ್ಲಿರೋ ನೀರಲ್ಲಿ ಇದೆಲ್ಲ ಬೆಂದೋಗುತ್ತೆ. ನೀರೇನು ಸೇರಿಸೋ ಅವಶ್ಯಕತೆ ಇರೋಲ್ಲ. ನಿಮಗೆ ತರಕಾರಿ ಸ್ವಲ್ಪ ಜಾಸ್ತಿ ಬೇಯಬೇಕು ಅನ್ನೋದಾಗಿದ್ದರೆ ಒಂದು ತಟ್ಟೆ ಹಾಕಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ಇಲ್ಲ ಅಂದರೆ ಪರವಾಗಿಲ್ಲ. ಈಗ ಇದ್ರ ಜೊತೆ ನಾನು 1 ಹಸಿಮೆಣಸನ್ನ ಸಣ್ಣಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಕೊತೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರು, 1/4 ಚಮಚಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊತೀನಿ. ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋಷ್ಟು ಬಾಡಿಸ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡು ಇದ್ರ ಮೇಲೆ ಸ್ಕ್ವೀಸ್ ಮಾಡ್ಕೊಂಬಿಡೋಣ. ಸಾಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಇದನ್ನು 1-2 ನಿಮಿಷ ಹಾಗೆ ಕಲಿಸ್ಕೊಂಡು ಇಳಿಸಿಟ್ರೆ ಸಾಕು. ಈಗ ಇದಕ್ಕೆ ಬ್ರೆಡ್ಡಲ್ಲಿ ಮಧ್ಯ ಹಾಕುವಂಥ ಸ್ಟಫಿಂಗ್ ರೆಡಿ ಆಯಿತು. ಈಗ ನಾವು ಬ್ರೆಡ್ ರೋಸ್ಟ್ ಮಾಡ್ಕೊಂಬಿಡೋಣ. ಬ್ರೆಡ್ ರೋಸ್ಟಿಗೆ ಬಟರ್ ಬೇಕಿರೋರು ಯೂಸ್ ಮಾಡ್ಕೋಬೋದು, ಇಲ್ಲ ಆಯಿಲ್ ಇದ್ದರೆ ಆಯಿಲ್ ಯೂಸ್ ಮಾಡ್ಕೋಬೋದು. ಬ್ರೆಡ್ ಚೆನ್ನಾಗಿ 2 ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಡಿ. ಅದಾದಮೇಲೆ ನಾವು ಸ್ಟಫ್ ಮಾಡಿ ರೆಡಿ ಮಾಡಿಟ್ಟಿರುವಂಥ ತರಕಾರಿ ಪಲ್ಯನ ಇದ್ರ ಮೇಲೆ ಇಟ್ಕೊಳ್ಳಿ. ಆಮೇಲೆ ಬ್ರೆಡ್ನ ಕ್ಲೋಸ್ ಮಾಡಿಕೊಂಡು 2 ಸೈಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತೊಗೊಂಡ್ರೆ ಆಯಿತು. ಇದು ಒನ್ಲಿ ಫಾರ್ ದ ವೆಜ್ ಆ್ಯಂಡ್ ಯಾರಾದರೂ ಮೊಟ್ಟೆ ತಿನ್ನದೇ ಇರೋರು ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾಟ್ ಓನ್ಲಿ ದ ಸ್ವೀಟ್ ಬ್ರೆಡ್ ಮಾತ್ರ ಅಲ್ಲ, ಅದರಲ್ಲಿ ನೀವು ಬ್ರೌನ್ ಬ್ರೆಡ್ಡಲ್ಲೂ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಈಗ ನಾನು ನೆಕ್ಸ್ಟು ಬ್ರೌನ್ ಬ್ರೆಡ್ಡಲ್ಲಿ ವಿತ್ ಆಮ್ಲೆಟ್ ಜೊತೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬ್ರೌನ್ ಬ್ರೆಡ್ 2 ಸೈಡು ರೋಸ್ಟ್ ಆದಮೇಲೆ 1 ಮೊಟ್ಟೆನ ಇದ್ರ ಮೇಲೆ ಹೊಡೆದಾಕೊಳ್ಳಿ. ನಿಮ್ಗೆ 1 ಮೊಟ್ಟೆ ಬೇಕಾದರೂ ಹಾಕೋಬೋದು ಅಥವಾ 4 ಮೊಟ್ಟೆ ಬೇಕಾದರೂ ಹಾಕೋಬೋದು. ನೀವು ಹೇಗೆ ಯೂಸ್ ಮಾಡ್ಕೋತೀರ ಅದ್ರ ಮೇಲೆ. ಇದಾದಮೇಲೆ ಇದನ್ನು ಸ್ವಲ್ಪ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಡನ್. ಈಗ ಇದ್ರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಇದ್ರ ಮೇಲೆ ಜಸ್ಟ್ ಸ್ನೀಸಿಂಗ್ ಮಾಡ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಇದನ್ನು ಫ್ಲಿಪ್ ಮಾಡಿ ತಿರುಗಿಸಾಕ್ಬಿಟ್ಟು ಇದನ್ನು ಸ್ವಲ್ಪ 1-2 ನಿಮಿಷ ಬೇಯಿಸಿದ್ರೆ ಸಾಕು, ಮೊಟ್ಟೆ ಬೆಂದೋಗುತ್ತೆ. ಇದರ ಮೇಲೆ ಮತ್ತೆ ನಾವು ರೆಡಿ ಮಾಡಿಟ್ಟಿರೋ ಸ್ಟಫಿಂಗ್ನಿಟ್ಟು ಸರ್ವ್ ಮಾಡ್ಕೋಬೋದು. ನೋಡಿ, ಇಷ್ಟೇ. ತುಂಬ ಈಸಿಯಾಗಿರುತ್ತೆ. ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ, 5 to 10 ಮಿನಿಟ್ಸ್ ಅಷ್ಟರಲ್ಲೇ ಬ್ರೇಕ್ಫಾಸ್ಟ್ ರೆಡಿಯಾಗೋಗುತ್ತೆ. ಯಾರಿಗೆ ಟೈಮ್ ಇಲ್ಲ, ತುಂಬ ಅರ್ಜೆಂಟಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನೋರು ಈ ರೀತಿಯಾದ ಈಸಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು. ನಿಮಗೆ ಮೊಟ್ಟೆ ಬೇಡ ಅಂದರೆ ಹಾಗೆ ಬರೀ ಪ್ಲೇನಾಗೆ ತಿನ್ಕೋಬೋದು. ಮೊಟ್ಟೆ ಜೊತೆ ತಿನ್ಕೊಂಡ್ರೆ ಸ್ವಲ್ಪ ಪ್ರೋಟೀನು ಇನ್ಕ್ರೀಸ್ ಆಗುತ್ತೆ. ಸೊ ತುಂಬ ಚೆನ್ನಾಗೂ ಟೇಸ್ಟಾಗೂ ಇರುತ್ತೆ, ಈಸಿಯಾಗಿರುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಇದು ಲಂಚ್ ಬಾಕ್ಸ್ಗೂ ಕಳಿಸ್ಬೋದು. ಸ್ಕೂಲಿಂದ ಬರೋ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದನ್ನು ಈಸಿಯಾಗಿ ಮಾಡಿಕೊಡ್ಬೋದು. ಆ್ಯಂಡ್ ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿಯಾಗೋಗುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನು ಕ್ಲಿಕ್ ಮಾಡಿಕೊಳ್ಳಿ. ಸೊ ದಟ್ ಇದೇ ರೀತಿಯಾದ ಹೊಸ ರೆಸಿಪಿಗಳು ಬರ್ತಾ ಇರುತ್ತೆ. ಆ್ಯಂಡ್ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.